ಪತ್ರಿಜಿ ಅವ್ರನ್ನ ಭೇಟಿಯಾಗಿದ್ದು 97ರಲ್ಲಿ. ನಮ್ಮ ಶಾಲೆಯಲ್ಲಿ ನಾನು 10ನೇ ತರಗತಿ ಕ್ಲಾಸಲ್ಲಿ ಇದ್ದಾಗ ಅವ್ರು ಬಂದಿದ್ರು. ಅವರು ಫ್ಲೂಟ್ ಮೆಡಿಟೇಷನ್ ಎಲ್ಲ ಧ್ಯಾನವನ್ನ ಹೇಳ್ಕೊಟ್ರು. ತದನಂತರ ನಮ್ಮ ಬಳ್ಳಾರಿ ಪಿರಮಿಡ್, ಪತಾಂಜಲಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ 2001ರಲ್ಲಿ ನಿರ್ಮಾಣವಾಯಿತು. ಮತ್ತೆ ಅಲ್ಲಿಂದ ನಾವು ಎಲ್ಲರೂ ನಮಗೆ ಒಂದು ಧ್ಯಾನದ ಕೇಂದ್ರ ಸಿಕ್ತು. ಸೊ ಅಲ್ಲಿಂದ ನಾವು ಈ ಧ್ಯಾನವನ್ನ ನಿರಂತರವಾಗಿ ಮಾಡ್ತಾ ಬಂದ್ವಿ. ಪತ್ರಿಜಿಯವರು ಬಳ್ಳಾರಿಗೆ ಪ್ರತಿ ತಿಂಗಳು ಬರ್ತಾ ಇದ್ರು. ಸೊ 2001, 1, 2, 3, 4, 5, 6ವರೆಗೂ ಪ್ರತಿ ತಿಂಗಳು ಬಂದು ಅವರೊಂದಿಗೆ ಒಡನಾಟ, ಅವರೊಂದಿಗೆ ಸತ್ಸಂಗ ಬಹಳ ಇತ್ತು. ಆಮೇಲೆ ಪತ್ರಿಜಿ ಅವರಿಗೆ ನಾನು ಬಹಳ ಒಡನಾಟ ಆಗಿದ್ದು 2007 ಪಿರಮಿಡ್ ವ್ಯಾಲಿಯಲ್ಲಿ, ಬೆಂಗಳೂರು ಪಿರಮಿಡ್ ವ್ಯಾಲಿಯಲ್ಲಿ. ಅಲ್ಲಿ ಪತ್ರಿಜಿ ಅವರೊಂದಿಗೆ ಅವರ ಗುರು ಸೇವೆ ಅವ್ರು ಮಾಡ್ತಾ ಇರುವಾಗ ನಾನು ಪ್ರತಿಯೊಂದನ್ನು ಕಲ್ಸ್ಕೊಟ್ರೆ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಇರಬೇಕು ಪ್ರಜ್ಞೆಯಲ್ಲಿ, ಆಮೇಲೆ ಬಾಯಿಯಲ್ಲಿ ಯಾವ ರೀತಿ ಮೌನ ಇರಬೇಕು, ನಮ್ಮ ಧ್ಯಾನ ಶಕ್ತಿಯನ್ನು ಯಾವ ರೀತಿ ಬೆಳೆಸ್ಕೋಬೇಕು, ಮೌನದಿಂದ ಯಾವ ರೀತಿ ನಮ್ಗೆ ಶಕ್ತಿಯನ್ನು ಬೆಳೆಯುತ್ತೆ, ಪ್ರತಿಯೊಂದನ್ನ ಅವ್ರ ಮೌನದಿಂದನೇ ನನಗೆ ಬೋಧನೆ ಮಾಡ್ತಾ ಬಂದ್ರು. ಸೊ 2000 ನಾವು ಕರ್ನಾಟಕದಲ್ಲಿ ಪತ್ರಿಜಿಯವರು ಎಲ್ಲೇ ಬರಲಿ, 2004, 2005ರಿಂದಾನೇ ನಾವು ಪತ್ರಿಜಿಯವ್ರ ಜೊತೆಗೆ ಇಡೀ ಕರ್ನಾಟಕದಾದ್ಯಂತ ಎಲ್ಲೇ ಬರ್ಲಿ, ಅವರು ಬರುವ ಮುಂಚೆನೆ ನಾವು ಅಲ್ಲಿ 4 ದಿವಸ ಹೋಗಿ ಅಲ್ಲಿ ಧ್ಯಾನ ತರಗತಿಗಳನ್ನ ಎಲ್ಲಾ ರೀತಿಯಿಂದ ಆಯೋಜನೆ ಮಾಡ್ತಾ ಇದ್ವಿ. ಅಲ್ಲಿರುವ ಲೋಕಲ್ ಆರ್ಗನೈಸರ್ ಮುಖಾಂತರ ಅಲ್ಲಿ ಪಾಂಪ್ಲೆಟ್ ಹಂಚೋದಾಗ್ಲಿ, ಆಮೇಲೆ ಎಲ್ಲಾ ತರಗತಿಗಳನ್ನ ಮಾಡ್ತಾ ಬಂದ್ವಿ. ಸೊ 2007, 2008, 2009 ಇದೇ ರೀತಿ ಪತ್ರಿಜಿಯವರಿಗೆ ಒಂದು ಒಡನಾಟ. ಅವರಲ್ಲಿ ನಾನು ಗಮನಿಸಿರುವ ಏನಂದ್ರೆ, ಅವಶ್ಯಕತೆ ಇದ್ರೇನೆ ಮಾತಾಡ್ತಾ ಇದ್ರು. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತಾಡೋದು, ಇಲ್ಲಾಂದ್ರೆ ಬಹಳ ಮೌನವಾಗಿರ್ತಿದ್ರು. ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅವರ ಆ ಸ್ಥಿತಿಯಲ್ಲಿ ಇದ್ರು. ಸೊ ಅವರಿಗೆ ಬಾಯಿ ತೆರೆದ್ರೆ ಧ್ಯಾನದ ಜ್ಞಾನ ಬಿಟ್ರೆ ಇನ್ನೇನಿಲ್ಲ. ಆಮೇಲೆ ಪ್ರತಿಯೊಂದು ಅವರು ಯಾವ ರೀತಿ ಅಂದ್ರೆ, ಅವ್ರು ಕೊಡುವಂತ ಶಿಕ್ಷೆಯಲ್ಲಿ ಕೂಡ ಶಿಕ್ಷಣ ಇರ್ತಾ ಇತ್ತು ನಮ್ ಜೊತೆಗೆ. ಆ ರೀತಿಯನ್ನ ನಮ್ಮನ್ನ ಟ್ರೈನ್ ಅಪ್ ಮಾಡ್ತಾ ಬಂದ್ರು. 2011ರಲ್ಲಿ ಒಂದ್ಸಲ ನಾವು ಇಡೀ ಕರ್ನಾಟಕದಾದ್ಯಂತ ಪತ್ರಿಜಿ ಅವ್ರನ್ನ ಜೊತೆಗೆ ಹೋದಾಗ ಪತ್ರಿಜಿ ಅವ್ರು ಕೇಳಿದ್ರು, ಏನು ವಿಶೇಷತೆ ಅಂದ್ರು. ಈ ರೀತಿ ಎಲ್ಲಾ ಕರ್ನಾಟಕದ ಎಲ್ಲಾ ಕಡೆ ಕರೀತಾ ಇದಾರೆ ಧ್ಯಾನ ತರಗತಿಗಳು ಮಾಡೋದಿಕ್ಕೆ ಅಂತ ಹೇಳಿದ್ವಿ. ಅದಕ್ಕೆ ಪತ್ರಿಜಿ ಅವರು ಹೇಳಿದ್ರು, ಈ ಒಂದು ಪರ್ಪಸ್ ಆಫ್ ಲೈಫ್ ಅಂದ್ರೆ ಅವರು ಜ್ಞಾನವನ್ನ ಯಾವ ರೀತಿ ಹೇಳ್ತಾರೆ. ಈ ಹೆಬ್ಬಾಳಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಫ್ಲೈಓವರ್ ಆಗ್ತಾ ಇದಾರೆ ಹೊಸದಾಗಿ ಅವಾಗ. ಸೊ ಈ ಫ್ಲೈಓವರ್ ಅನ್ನು ಯಾರು ಹಾಕ್ತಾರೆ? ಇಂಜಿನಿಯರ್ನ ಉದ್ದೇಶ, ಜನ್ಮದ ಉದ್ದೇಶ ಏನು? ವಿದ್ಯಾಭ್ಯಾಸ ಮಾಡ್ತಾನೆ, ಇಂಜಿನಿಯರ್ ವಿದ್ಯೆಯನ್ನ ಕಲಿತಾನೆ, ಕಲ್ತ ಮೇಲೆ ಅವನು ಎಲ್ಲಾ ಕಡೆ ಕಟ್ಟಡವನ್ನ ಕಟ್ಟಬೇಕು, ಬಿಲ್ಡಿಂಗ್ ಅನ್ನ ಕಟ್ಟಬೇಕು, ಫ್ಲೈಓವರ್ಸ್ ಅನ್ನ ಹಾಕ್ಬೇಕು. ಎಸ್ ಸರ್, ಇದೇ ತಾನೇ ಅಂದೆ. ಅದಕ್ಕೆ ಅವನು ಜನ್ಮದ ಉದ್ದೇಶ ಅದೇ. ಹಾಗಿರುವಾಗ ಮತ್ತೆ ನೀನು ಧ್ಯಾನದಲ್ಲಿ ಬಂದಿದೀಯಾ, ಧ್ಯಾನವನ್ನ ಮಾಡ್ತಾ ಮಾಡ್ತಾ ನಿನ್ನ ಧರ್ಮವನ್ನ ನೀನ್ ತಿಳ್ಕೊಂಡಿದೀಯಾ, ಮತ್ತೆ ನಿನ್ನ ಉದ್ದೇಶ ಏನು? ಧ್ಯಾನದಲ್ಲಿ ಎಲ್ಲಿ ಕರೀತಾರೋ, ಧ್ಯಾನಕ್ಕೆ ಶಿಕ್ಷಣ ಕೊಡೋರು ಎಲ್ಲಿ ಕರೀತಾರೋ ಅಲ್ಲಿಗೆ ನೀನು ಹೋಗ್ಬೇಕು, ಅವ್ರಿಗೆ ಧ್ಯಾನ ಶಿಕ್ಷಣವನ್ನು ಕೊಡಬೇಕು, ಅದೇ ನಿನ್ನ ಜನ್ಮದ ಉದ್ದೇಶ ಅಂತ ಹೇಳಿದ್ರು. ಸೊ ಪರ್ಪಸ್ ಆಫ್ ಲೈಫ್ ಹೆಂಗಿರುತ್ತೆ ಅಂದ್ರೆ, ನಾವು ಮಹಾ ಧ್ಯಾನ, ಮಹಾ ಮೌನ, ಮಹಾ ಸ್ವಾಧ್ಯಾಯ, ಮಹಾ ಸಜ್ಜನ ಸಾಂಗತ್ಯ, ನಮ್ಮೊಳಗಡೆ ಮಹಾ ಗಮನಿಸುವ ಶಕ್ತಿ ನಮ್ಮೊಳಗಡೆ ನಡೆದಾಗ, ನಮ್ಮೊಳಗಡೆ ನಡೀತಾ ಇರುವಾಗ, ಅವಾಗ ನಿಮ್ಗೆ ನಮ್ಮ ಜನ್ಮದ ಉದ್ದೇಶ, ಎಲ್ಲ ಗೊತ್ತಾಗುತ್ತೆ. ಸೊ ಅದೇ ರೀತಿ ನಾವು ಪತ್ರಿಜಿ ಅವರೊಂದಿಗೆ ಹತ್ರ 12 ವರ್ಷ, 2007ರಿಂದ ಇಟ್ಕೊಂಡು ತಿರುಗಾಡ್ತಾ ಬಂದ್ವಿ. ಆಮೇಲೆ ಬಹಳ ಹತ್ತಿರವಾಗಿ 2010, 11, 12ರಿಂದ ನಮ್ಮನ್ನ ಹತ್ರ ತಗೊಂಡು, ಆಮೇಲೆ ಅವರು ಎಲ್ಲಿಗೂ ಹೋದ್ರು ಕರ್ಕೊಂಡು ಹೋಗ್ತಾ ಇದ್ರು. ಅವರ ಪರ್ಸನಲ್ ಸೆಕ್ರೆಟರಿ ಆಗಿ ಇಡೀ ಕರ್ನಾಟಕದಾದ್ಯಂತ 12 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಸೊ ಅವರಲ್ಲಿ ಕಲ್ತಿದ್ದೇನಂದ್ರೆ, ಪ್ರಜ್ಞೆಯಿಂದ ಇರಬೇಕು. ಪ್ರಜ್ಞೆ ಅನ್ನೋದು ಬಹಳ ಮುಖ್ಯ ಅವ್ರ ಹತ್ರ. ಪ್ರಯಾಣ, ಗುರುವಿನೊಂದಿಗೆ ಪ್ರಯಾಣ ನಮ್ಮ ಸಾವಿನೊಂದಿಗೆ ಪ್ರಯಾಣ. ಯಾವ ರೀತಿ ಸಾವಾಗುತ್ತೆ ಅಂದ್ರೆ, ನಮ್ಮ ಭೌತಿಕ, ನಮ್ಮ ಮಾನಸಿಕ, ನಮ್ಮ ಬುದ್ಧಿ ಪರವಾಗಿ ನಮ್ಮ ಅಹಂಕಾರ, ಅಜ್ಞಾನ, ಅಂಧಕಾರ, ಇವೆಲ್ಲವೂ ನಮ್ಮೊಳಗಡೆ ಶುದ್ಧೀಕರಣ ಆಗುತ್ತೆ. ಅದುವೇ ಸಾವು. ಅಜ್ಞಾನವನ್ನ ತೊಳೆದು ಹಾಕಿ ಜ್ಞಾನದ ಕಡೆ ಪ್ರಯಾಣ ಮಾಡಿಸ್ತಾರೆ ಗುರುಗಳು. ಅದು ನಿಜವಾದ ಗುರುವಿನೊಂದಿಗೆ ಪ್ರಯಾಣ ಅಂದ್ರೆ. ನಮ್ಮ ಒಳಗಡೆ ಇರುವ ಅಂತರಂಗದ ಗುರುವಿನೊಂದಿಗೂ ಪ್ರಯಾಣ, ಅಂತರ್ಮುಖಿಯಾಗಿ ಗುರುವಿನೊಂದಿಗೆ ಅನುಸಂಧಾನ ಮಾಡೋದನ್ನು ಕಳೀತಾರೆ. ಸೊ ಇದೇ ರೀತಿ ನಾವು ಪತ್ರಿಜಿ ಅವರೊಂದಿಗೆ ಹುಬ್ಬಳ್ಳಿಗೆ ಹೋಗ್ತಾ ಇರುವಾಗ, ಹೊಸಪೇಟೆಯಿಂದ ಹುಬ್ಬಳ್ಳಿಗೆ ಹೋಗ್ತಾ ಇರುವಾಗ, ನಮ್ಮ ಇನ್ನೊಬ್ಬ ಪಿರಮಿಡ್ ಮಾಸ್ಟರ್ ಪ್ರಸಾದ್ ಸರ್ ಅವರು ಕೇಳಿದ್ರು, ಜ್ಞಾನೋದಯ ಅಂದ್ರೆ ಏನು, ಬುದ್ಧತ್ವ ಅಂದ್ರೆ ಏನು? ಅಂದ್ರೆ ಬುದ್ಧತ್ವ ಅಂದ್ರೆ ಬರೇ ಧ್ಯಾನದಲ್ಲಿ ಮಾತ್ರ ಸೀಮಿತ ಅಲ್ಲ, ಎಲ್ಲಾ ವೃತ್ತಿಯಲ್ಲಿ ಇರುತ್ತೆ.
ಎಲ್ಲಾ ಪ್ರೊಫೆಷನ್ ಅಲ್ಲಿ ವೃತ್ತಿಯಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಅದರಲ್ಲಿ ಒಬ್ಬೊಬ್ರು ಒಂದು ಬುದ್ಧತ್ವವನ್ನು ಪಡೆದಿರ್ತಾರೆ. ಸರ್ ಎಕ್ಸಾಂಪಲ್ ಮುಖಾಂತರ ಹೇಳಿ ಅಂತ ಹೇಳಿದ್ವಿ. ಸೊ ಭೀಮ್ಸೇನ್ ಜೋಶಿ ಇದ್ದಾರೆ, ಹಿಂದೂಸ್ತಾನಿ ವಾಯ್ಸಕ್ಕೆ ತಮ್ಮ ಇಡೀ ಜೀವನವನ್ನು ಸಮರ್ಪಿಸಿಕೊಂಡಿದ್ದಾರೆ. ಸೊ ಆ ಹಿಂದೂಸ್ತಾನಿ ಸಂಗೀತಕ್ಕೆ ತನ್ನ ಇಡೀ ಜೀವನವನ್ನು ಮುಡಿಪಿಟ್ಟು ಸಮರ್ಪಿಸಿಕೊಂಡು ಅಲ್ಲಿ ಅವರು ನಿರಂತರ ಅಭ್ಯಾಸವನ್ನ ಮಾಡುತ್ತಾ ಅದರಲ್ಲಿ ಪರಿಪಕ್ವತೆ ಹೊಂದಿದ ಮೇಲೆ ಹಿಂದೂಸ್ತಾನಿ ಸಂಗೀತಕ್ಕೆ ಅವರು ನಂಬರ್ 1 ಇಡೀ ಭಾರತ ದೇಶದಲ್ಲಿ. ಸೊ ಅದೇ ರೀತಿ ಅವರಿಗೂ ನನಗೆ ಕಂಪೇರ್ ಮಾಡಿದ್ರೆ ನಾನು 0 ಆಗ್ತೀನಿ. ನನ್ನ ಹಿಂದೂಸ್ತಾನಿ ಸಂಗೀತ ಅವ್ರ ಮುಂದೆ ಏನೂ ಇಲ್ಲ. ಸೊ ಅವರು ಅದರಲ್ಲಿ ಹಿಂದೂಸ್ತಾನಿ ಸಂಗೀತದಲ್ಲಿ ಬುದ್ಧತ್ವವನ್ನು ಹೊಂದಿದ್ದಾರೆ. ಅದೇ ರೀತಿ ಕ್ರಿಕೆಟ್ ಅಲ್ಲಿ ಸಚಿನ್ ತೆಂಡೂಲ್ಕರ್, ಗವಾಸ್ಕರ್ ಅವರು ಯಾವುದೇ ರೀತಿಯ ಎಲ್ಲಾ ಬೌಲರ್ಗಳನ್ನ ಎದುರಿಸ್ತಾರೆ. ಅವರು ಎಲ್ಲಾ ಬೌಲರ್ ಅನ್ನ ಬೌಲಿಂಗ್ ಅಲ್ಲಿ ಎದುರಿಸ್ತಾರೆ. ಸೊ ಪ್ರತಿಯೊಂದನ್ನ ಅವರು 4, 6 ಎಲ್ಲವನ್ನು ನೋಡಿತಾರೆ. ಅದೇ ನಾವು ಬ್ಯಾಟ್ ಮಾಡಕ್ ಹೋದ್ರೆ ನಾವು ಏನಾಗುತ್ತೆ, ನಾವು ಬೋಲ್ಡ್ ಆಗಿ ಬರ್ತೀವಿ. ಅವ್ರಿಗೆ ನಮಗೆ ಏನಂದ್ರೆ ಅವರು ಇಡೀ ಜೀವನವನ್ನ ಕ್ರಿಕೆಟ್ಗಾಗಿ ಬ್ಯಾಟಿಂಗ್ ಗಾಗಿ ಸಮರ್ಪಿಸಿಕೊಂಡಿದ್ದಾರೆ. ಅದರಲ್ಲಿ ನಿರಂತರ ಅಭ್ಯಾಸವನ್ನು ಮಾಡ್ತಾ ಇರೋರು ಓಕೆ, ತದೇಕವಾಗಿ ಏಕಾಗ್ರತೆಯಿಂದ. ಅವ್ರಿಗೆ ನನಗೆ ಕಂಪೇರ್ ಮಾಡಿದ್ರೆ ಅವರು ಬುದ್ಧತ್ವ ಆಗ್ತಾರೆ, ನಾನು ಬುದ್ಧತ್ವ ಆಗಲ್ಲ. ಅದೇ ರೀತಿ ವೇಣುನಾದದಲ್ಲಿ ಹರಿಪ್ರಸಾದ್ ಚೌರಾಸಿಯಾ ನನಗೆ ಕಂಪೇರ್ ಮಾಡಿದ್ರೆ ಹರಿಪ್ರಸಾದ್ ಚೌರಾಸಿಯಾ ಇಡೀ ವೇಣುನಾದಕ್ಕೆ ತನ್ನ ಜೀವನವನ್ನ ಸಮರ್ಪಿಸಿಕೊಂಡವರು. ಹರಿಪ್ರಸಾದ್ ಚೌರಾಸಿಯಾ, ಡಾಕ್ಟರ್ NR ರಮಣಿ, ಬಹಳ ಜನ, ತಬಲಾದಲ್ಲಿ ಜಾಕೀರ್ ಹುಸೇನ್, ಓಕೆ, ಬಹಳ ಜನ ತಮ್ಮನ್ನು ತಾವು ಒಂದೊಂದು ವೃತ್ತಿಯಲ್ಲಿ ಒಬ್ಬೊಬ್ಬರು ತಮ್ಮ ಇಡೀ ಜೀವನವನ್ನು ಸಮರ್ಪಿಸಿಕೊಂಡಿದ್ದಾರೆ. ಅದೇ ರೀತಿ ನನಗೆ ಅವ್ರು ಕಂಪೇರ್ ಮಾಡಿದ್ರೆ ನಾನು 0 ಆಗ್ತೀನಿ. ನಾನು ಬುದ್ಧತ್ವ ಅದರಲ್ಲಿ ಹೊಂದಿಲ್ಲ, ಆ ಮಹಾ ಸಾಧನೆಯನ್ನು ಮಾಡಲಿಲ್ಲ. ಅದೇ ರೀತಿ ಧ್ಯಾನದಲ್ಲಿ ಸರ್ವೇ ಸಾಮಾನ್ಯ ಜನರಿಗೂ ನನಗೂ ಕಂಪೇರ್ ಮಾಡಿದಾಗ, ವ್ಯತ್ಯಾಸ ಮಾಡಿದಾಗ, ನಾನು ಧ್ಯಾನಕ್ಕೆ ಬಂದೆ 1976 ಅಲ್ಲಿ ನನಗೆ ಧ್ಯಾನ ಗೊತ್ತಾಯ್ತು. 76 ಅಲ್ಲಿ ನನಗೆ ಧ್ಯಾನ ಗೊತ್ತಾದ್ಮೇಲೆ ನಿರಂತರವಾಗಿ ಧ್ಯಾನವನ್ನು ಮಾಡ್ತಾ ಬಂದೆ. ನನ್ನ ಗುರು ಸದಾನಂದ ಯೋಗಿ ಹತ್ರ ಈ ಧ್ಯಾನವನ್ನ ನಿಷ್ಣಾತವಾಗಿ ಗುರುವಿನ ಹತ್ರ ಜ್ಞಾನ ಬೋಧನೆಯನ್ನ ಪಡ್ಕೊಂಡು ಪರಿಪಕ್ವತನಾದೆ. 83ರಲ್ಲಿ ಅವ್ರ ದೇಹ ಬಿಟ್ಟಾಗ ಸೊ ಈ ಧ್ಯಾನವನ್ನ ಎಲ್ಲರಿಗೂ ಹೇಳುತ್ತಾ ಒಂದು 8 ವರ್ಷ ಕೋರಮಂಡಲ ಫರ್ಟಿಲೈಸರ್ ಅಲ್ಲಿ ಅವರು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಆ ಕೆಲಸವನ್ನು ಮಾಡ್ತಾ ಈ ಧ್ಯಾನವನ್ನು ಹೇಳ್ತಾ ಹೋದ್ರು. 91ರಲ್ಲಿ ಪತ್ರಿಜಿ ಅವರು 90-91ರ ಮಧ್ಯಂತರದಲ್ಲಿ ತಮ್ಮ ಕೋರಮಂಡಲ ಫರ್ಟಿಲೈಸರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಜಾಬ್ ಅನ್ನ ರಿಸೈನ್ ಮಾಡಿ ಇಡೀ ಜೀವನವನ್ನು ತಮ್ಮ ಸಮರ್ಪಿಸಿಕೊಂಡ್ರು. 96-97ರಲ್ಲಿ 2 ವರ್ಷ ಮಹಾಮೌನ ಮಾಡಿದ್ರು. ಆ ಮೌನದಿಂದ ಅವ್ರು ಮಾಡುವಂತ ಕಾರ್ಯಕಲಾಪಗಳು, ಈ ಧ್ಯಾನದ ಕಾರ್ಯಕಲಾಪಗಳು ಮುಂದೆ ಯಾವ ರೀತಿ ತಗೊಂಡೋಗ್ಬೇಕು, ಇದನ್ನ ಯಾವ ರೀತಿ ಬೆಳೆಸಬೇಕು, ಈ ತನ್ನ ಜನ್ಮದ ಉದ್ದೇಶವನ್ನು ಎಲ್ಲವನ್ನ ಸಂಪೂರ್ಣವಾಗಿ ಧ್ಯಾನದಿಂದ ಮಹಾಮೌನಕ್ಕೆ ಬಂದು ಮಹಾಮೌನದಿಂದ ತಮ್ಮೊಳಗಡೆ ಗಮನಿಸುವ ಶಕ್ತಿಯಿಂದ ಸ್ವಾಧ್ಯಾಯ ಮಾಡಿಕೊಂಡು ತನ್ನೊಳಗಡೆ ಸಜ್ಜನ ಸಂಗತಿ ಮಾಡ್ಕೊಂಡು ತದನಂತರ 98ರಿಂದ ವಿಸ್ತೃತವಾಗಿ ಅವರು ಇಡೀ ಪ್ರಪಂಚಾದ್ಯಂತ ಎಲ್ಲಾ ಕಡೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾರೆ. ಸೊ ಅವರ ಬಯೋಗ್ರಫಿ ಇದು. ಪತ್ರಿಜಿ ಅವರ ಗುರುಗಳು ಸದಾನಂದ ಯೋಗಿ ಅಂತ. ಪತ್ರಿಜಿ ಅವರಿಗೆ ಈ ಧ್ಯಾನ ಆಸಕ್ತಿ ಇದ್ದದ್ದು ಸಣ್ಣ ವಯಸ್ಸಿನಿಂದನೇ. ಅವರಿಗೆ ಲೋಪ್ಸಾಂಗ್ ರಾಂಪ ಬುಕ್ಕು ಲೈಫ್ ಆಫ್ಟರ್ ಡೆತ್ ಅಂತ ಹೇಳಿ, ಮರಣಾನಂತರ ಜೀವನದ ಬಗ್ಗೆ ಆ ಬುಕ್ಕು ಸಿಕ್ಕಿದ ನಂತರ ಆ ಬುಕ್ಕಿನ ಮುಖಾಂತರ ಅವ್ರ ಟ್ರಾನ್ಸ್ಫಾರ್ಮೇಶನ್ ಆಯ್ತು. ತದನಂತರ ಅವರ ಗುರುಗಳು ಸದಾನಂದ ಯೋಗಿ ಮುಖಾಂತರ ಅವರು ಈ ಧ್ಯಾನದಲ್ಲಿ ಆಳವಾಗಿ ಹೋಗಿ ಧ್ಯಾನ ಸಾಧನೆ ಮಾಡ್ತಾ ಮಹಾಮೌನವನ್ನು ಮಾಡ್ತಾ ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡರು. ಸೊ ಪ್ರತಿಯೊಂದನ್ನ ಅವರಲ್ಲಿ ಗಮನಿಸ್ತಾ ಹೋದ್ರೆ ಪ್ರತಿಯೊಂದನ್ನ ಮಹಾಜ್ಞಾನದ ಭಂಡಾರ. ಗುರು ಹೇಗಿರ್ತಾರೆ ಅಂದ್ರೆ ಜ್ಞಾನದ ಭಂಡಾರದ ಪ್ರತೀಕ ಅವರು. ತಮ್ಮ ಇಡೀ ಜೀವನವನ್ನ ಎಲ್ಲರ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರೂ ಧ್ಯಾನವನ್ನು ಮಾಡಬೇಕು, ಧ್ಯಾನದಿಂದ ಆರೋಗ್ಯವಾಗಿರ್ಬೇಕು, ಮಾನಸಿಕ ಒತ್ತಡದಿಂದ ನಿವಾರಣೆ ಆಗಬೇಕು, ಮಾನಸಿಕವಾಗಿ ಪ್ರಶಾಂತವಾಗಿರ್ಬೇಕು, ಬುದ್ಧಿಯಿಂದ ವಿಕಾಸನ ಇರಬೇಕು, ಎಲ್ಲವನ್ನ ಬೋಧನೆ ಮಾಡ್ತಾ ಬಂದವರು. ಇಡೀ ಕರ್ನಾಟಕಾದ್ಯಂತ ಅವರು ಆರಂಭದಲ್ಲಿ ತಿರುಗಾಡಿದ್ದಾರೆ. ತದನಂತರ ತಿರುಗಾಡ್ತಾ ಹೋದ್ರು. ಇಡೀ ಕರ್ನಾಟಕಕ್ಕೆ 2 ಮಹಾ ದೊಡ್ಡ ಪಿರಮಿಡ್ಗಳನ್ನ ಅವರ ಮುಖಾಂತರ ಬಂದಿರೋದು. ಒಂದು ಬೆಂಗಳೂರು ಪಿರಮಿಡ್ ವ್ಯಾಲಿ, ಇನ್ನೊಂದು ಹುಬ್ಳಿ. ಸೊ ನಮ್ಮ ಮಹಾ ಕೊಡುಗೆ, ನಮ್ಮ ಕರ್ನಾಟಕದವ್ರಿಗೆ ಏನು ಮಹಾಪ್ರಸಾದ ಅಂದ್ರೆ ಗುರುಗಳು ಕೊಟ್ಟಿರುವಂತ ಕಾಣಿಕೆ. ಅದು ನಾವು ಮಾಡಬೇಕಾಗಿರೋದು ಏನಂದ್ರೆ ಅವ್ರಿಗೆ ಕೊಡುವಂತ ಕಾಣಿಕೆ ಏನಪ್ಪಾ ಅಂದ್ರೆ, ನಾವು ಧ್ಯಾನವನ್ನ ಮಾಡ್ತಾ ಧ್ಯಾನದಲ್ಲಿ ಸಂಪೂರ್ಣವಾಗಿ ನಮ್ಮ ಆರೋಗ್ಯವನ್ನ, ಮಾನಸಿಕ ಒತ್ತಡವನ್ನ, ಬುದ್ಧಿಯನ್ನು ವಿಕಾಸನ ಮಾಡಿಕೊಂಡು
ಸಂಪೂರ್ಣ ಆರೋಗ್ಯ ಸ್ವಸ್ಥತೆಯನ್ನ ಪಡ್ಕೋಬೇಕು. ತದನಂತರ ಮನಃಶಾಂತಿಯನ್ನು ಪಡ್ಕೊಂಡು ನಮಗೆ ಸಾಧ್ಯವಾದಷ್ಟು ನಮ್ಮ ಪಕ್ಕದಲ್ಲಿ ಇರೋರಿಗೆ ಎಲ್ಲವನ್ನ ಧ್ಯಾನವನ್ನು ಹೇಳ್ಕೊಡ್ತಾ ಹೋಗ್ಬೇಕು. ಅವ್ರಿಗೆ ಏನ್ ಫಲಾಪೇಕ್ಷೆ ಇಲ್ಲ, ಓನ್ಲಿ ಧ್ಯಾನ ಜಗತ್, ಎಲ್ಲರೂ ಧ್ಯಾನಿಗಳಾಗಬೇಕು. ಶಾಕಾಹಾರಿ ಜಗತ್, ಶಾಕಾಹಾರ ಮಾಂಸಾಹಾರದಿಂದ ಶಾಕಾಹಾರಕ್ಕೆ ಬರಬೇಕು. ಶಾಕಾಹಾರಿಗಳಾದ್ರೆ ಎಲ್ಲಾ ಪ್ರಾಣಿಗಳನ್ನ ಕೊಲ್ಲುವ ಹಿಂಸೆ ತಪ್ಪುತ್ತೆ. ತದನಂತರ ಪಿರಮಿಡ್ ಜಗತ್, ಎಲ್ಲಾ ಕಡೆ ಪಿರಮಿಡ್ ಧ್ಯಾನ ಕೇಂದ್ರಗಳಿರಬೇಕು. ಪಿರಮಿಡ್ ಧ್ಯಾನ ಕೇಂದ್ರ ಇರುವುದರಿಂದ ಅಲ್ಲಿ ಇರುವಂತ ಪ್ರದೇಶವು ಹಾಗೂ ಸುತ್ತಮುತ್ತ ಎಲ್ಲವೂ ಪಾಸಿಟಿವ್ ಎನರ್ಜಿಯಿಂದ, ಧನಾತ್ಮಕ ಎನರ್ಜಿಯಿಂದ ಮತ್ತು ಹಾಗೂ ಅಲ್ಲಿ ವಾತಾವರಣದಲ್ಲಿ ಕಲುಷಿತ ಇರುವುದನ್ನು ಎಲ್ಲವೂ ಶುದ್ಧೀಕರಣ ಮಾಡುತ್ತೆ. ನಮ್ಮ ಒಳಗಡೆನೂ ಶುದ್ಧೀಕರಣ ಮಾಡುತ್ತೆ. ಧ್ಯಾನದಲ್ಲಿ ನಾವು ಬೇಗನೆ ಅಂತರ್ಮುಖಿ ಆಗ್ತೀವಿ. ಪ್ರಾಯೋಗಿಕವಾಗಿ ಮಾಡಿ ಎಲ್ಲರೂ. ಯಾವುದನ್ನ ಕುರುಡುತನದಿಂದ ನಂಬಬೇಡಿ. ಕುರುಡುತನದಿಂದ ನಂಬಬೇಡಿ, ಎಲ್ಲವನ್ನ ಪ್ರಯೋಗ ಮಾಡಬೇಕು, ಅಭ್ಯಾಸ ಮಾಡಬೇಕು. ಪತ್ರಿಜಿಯವರ ಹತ್ರ ಕಲ್ತಿದ್ದದೆ. ಅವರು ಪ್ರತಿಯೊಂದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಬಂದ್ರು, ಪ್ರಯೋಗ ಮಾಡ್ತಾ ಇದ್ರು, ಅದನ್ನ ತಮ್ಮ ಜೀವನದಲ್ಲಿ ಆಚರಣೆಯಲ್ಲಿಟ್ರು. ಅವರ ವಿಚಾರಕ್ಕೆ ಬಂತು ಫಸ್ಟ್ ಧ್ಯಾನ ಅನ್ನೋದು. ಆ ವಿಚಾರವನ್ನ ತಮ್ಮ ಆಚರಣೆಯಲ್ಲಿಟ್ರು. ಆಚರಣೆಯಲ್ಲಿ ಇಟ್ಟಾಗ ಅವರಿಗೆ ಅನುಭವ ಬಂತು. ಆ ಅನುಭವ ಮೇಲೆ ಭರವಸೆ ಬಂತು. ಭರವಸೆ ಮೇಲೆ ವಿಶ್ವಾಸ ಮೂಡಿತು. ವಿಶ್ವಾಸ ಮೂಡಿದ್ಮೇಲೆ ಅದನ್ನ ಆನಂದವಾಗಿ ಎಲ್ಲರಿಗೂ ಹೇಳ್ತಾ ಹೋದ್ರು. ಅದಕ್ಕೆ ಆಚಾರ ವಿಚಾರ ಮುಖ್ಯ. ವಿಚಾರವನ್ನ ಬಂದಿದ್ದನ್ನ ಆಚರಣೆಯಲ್ಲಿಡಿ, ಆಚರಣೆಯಲ್ಲಿ ಬಂದಿದ್ದನ್ನ ವಿಚಾರದಲ್ಲಿ ನಿಮ್ಮೊಳಗಡೆ ನಡಿಬೇಕು. ಪ್ರತಿಯೊಬ್ಬರಿಗೆ ಧ್ಯಾನಕ್ಕೆ ಬರುವ ಮುಂಚೆ ವ್ಯಕ್ತಿಗತ ಜೀವನ ಇರುತ್ತೆ, ತಮ್ಮದೇ ಅಂತ ಪರ್ಸನಲ್ ಲೈಫ್ ಇರುತ್ತೆ, ಭೌತಿಕ ಜೀವನವಿರುತ್ತೆ. ಧ್ಯಾನಕ್ಕೆ ಯಾವ ಬರ್ತಾರೆ ಅಂದ್ರೆ ಹಲವಾರು ಸಮಸ್ಯೆಗಳಿಂದ, ನರಳಾಟದಿಂದ, ನೋವು, ದುಃಖಗಳಿಂದ ಬರ್ತಾರೆ. ಎಲ್ಲರೂ ಸಂತೋಷದಿಂದ ಬರೋರು ಬಹಳ ಕಡಿಮೆ. ಮಾನಸಿಕ ಒತ್ತಡ ನಿವಾರಣೆ ಮಾಡ್ಕೋಬೇಕು, ಮನಸ್ಸಿನ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬೇಕು ಅನ್ನೋದ್ರಿಂದ ಬರುತ್ತೆ. ಮೊದಲು ವ್ಯಕ್ತಿಗತ ಜೀವನ ಇರುತ್ತೆ. ಧ್ಯಾನಕ್ಕೆ ಬಂದ್ಮೇಲೆ ಅವರ ವ್ಯಕ್ತಿಗತ ಜೀವನ ನಿಧಾನವಾಗಿ ಕಳಚಿ ಹೋಗುತ್ತೆ. ಕಳಚಿ ಹೋಗ್ತಾ ಹೋಗ್ತಾ ಸಂಪೂರ್ಣ ಕಳಚಿ ಹೋದಾಗ ಅವ್ರಿಗೆ ಸಾರ್ವಜನಿಕ ಜೀವನ ಬರುತ್ತೆ. ಯಾಕಂದ್ರೆ ತಮ್ಮ ಒಳಗಡೆ ಅಜ್ಞಾನ, ಅಂಧಕಾರ, ಅಹಂಕಾರ ಎಲ್ಲವೂ ನಿರ್ನಾಮವಾಗಿ ಶುದ್ಧೀಕರಣ ಆದಾಗ ತಮ್ಮಲ್ಲಿ ಜ್ಞಾನೋದಯ ಜಾಗೃತಿ ಆಗುತ್ತೆ. ಆ ಜ್ಞಾನೋದಯವನ್ನ ಎಲ್ಲರಿಗೂ ಹಂಚ್ತಾ ಹೋಗ್ತಾರೆ ಗುರುಗಳು. ಆಗ ಅವರು ಸಾರ್ವಜನಿಕರಲ್ಲಿ ಒಬ್ಬರಾಗ್ತಾರೆ. ಸಾರ್ವಜನಿಕ ಜೀವನ ಆಗುತ್ತೆ. ಅಲ್ಲಿ ಕ್ಷಣಕ್ಕೂ ಅವ್ರಿಗೆ ಸಾವು ಇರುತ್ತೆ. ಯಾಕಂದ್ರೆ ತಮ್ಮನ್ನು ತಾವು ಪರೀಕ್ಷೆಗೆ ಉಟ್ಕೊಳ್ತಾರೆ. ಅವರ ಅಹಂಕಾರ, ನಾನು, ನನ್ನದು, ಗುರುತಿಸ್ಕೊಳ್ಳುವಿಕೆ ಎಲ್ಲವನ್ನ ತಮ್ಮ ಇಡೀ ಜೀವನವನ್ನ ಪರೀಕ್ಷೆಗೆ ಒಳಪಡಿಸ್ತಾರೆ ಸಾರ್ವಜನಿಕ ಜೀವನದಲ್ಲಿ, ಸಮಾಜದಲ್ಲಿ. ಧ್ಯಾನಕ್ಕೆ ಮುಂಚೆ ವ್ಯಕ್ತಿಗತ ಜೀವನ ಇತ್ತು. ಧ್ಯಾನಕ್ಕೆ ಬಂದ್ಮೇಲೆ ವ್ಯಕ್ತಿಗತ ಜೀವನ ಅನ್ನೋದು ಕಳಚಿ ಹೋಗುತ್ತೆ. ಅಲ್ಲಿಂದ ಸಾರ್ವಜನಿಕ ಜೀವನ ಆರಂಭವಾಗಿ ಅಲ್ಲಿ ಪ್ರತಿಯೊಂದು ಅಗ್ನಿ ಪರೀಕ್ಷೆ ಇರುತ್ತೆ. ಎಲ್ಲ ಕ್ಷಣಕ್ಕೂ ಅಗ್ನಿ ಪರೀಕ್ಷೆಯಿಂದ ಅಲ್ಲಿ ತೇರ್ಗಡೆ ಆಗ್ತಾ ಪಾಸ್ ಆಗ್ತಾ ಅವರು ಬುದ್ಧನ ಸ್ಥಿತಿಗೆ ಹೋಗ್ತಾರೆ. ಎಲ್ಲರೂ ಬುದ್ಧನ ಸ್ಥಿತಿಗೆ ಹೋಗ್ಬೇಕು. ಧ್ಯಾನಕ್ಕೆ ಬರುವ ಮುಂಚೆ ಎಲ್ಲರಿಗೂ ಬಂಧನ ಇರುತ್ತೆ. ಇದು ಪತ್ರಿಜಿ ಅವರ ಪ್ರಯಾಣದಲ್ಲಿ ನಾವು ಮಾಡುವಾಗ ಅವರ ಕಾರಲ್ಲಿ ಪರ್ಸನಲ್ ಆಗಿ ಇವೆಲ್ಲ ಗುರು ಹತ್ರ ನಾವು ತಿಳ್ಕೊಂಡಿರೋದು. ಪ್ರಯಾಣ ಮಾಡ್ತಾ ಇರುವಾಗ ಹೇಳ್ತಾ ಇದ್ರು, ವಾಟ್ ಈಸ್ ಅ ರಿಲೇಶನ್ಶಿಪ್ ಅಂತ ಕೇಳಿದ್ರು ಒಬ್ರು. ಬಿಫೋರ್ ಮೆಡಿಟೇಷನ್ ಎಲ್ಲರಿಗೂ ಭೌತಿಕ ಜೀವನದ ಸಂಬಂಧ, ಬಂಧನಗಳು ಎಲ್ಲವೂ ಇರ್ತವೆ ಧ್ಯಾನಕ್ಕೆ ಬರುವ ಮುಂಚೆ. ಧ್ಯಾನ ಯಾವಾಗಾದ್ರೆ ಶುರುವಾಗುತ್ತೋ, ಆರಂಭವಾಗುತ್ತೋ, ಅಲ್ಲಿ ಈ ಭೌತಿಕ ಜೀವನದ ಬಂಧನಗಳು, ಭವಬಂಧನಗಳೆಲ್ಲ ಕಳಿಸಿ ಹೋಗ್ತಾ ಹೋಗುತ್ತೆ. ಯಾಕಂದ್ರೆ ಅಜ್ಞಾನ, ಅಂಧಕಾರ, ಅಹಂಕಾರ ಎಲ್ಲವೂ ಶುದ್ಧೀಕರಣ ಆದಾಗ ಮನಸ್ಸಿನಲ್ಲಿ ಇವೆಲ್ಲ ಕಳಚಿ ಹೋಗಿ ಸಂಪೂರ್ಣ ನಿರ್ನಾಮವಾದಾಗ, ಸಂಪೂರ್ಣ ಕಳಚಿ ಹೋದಾಗ ನಮ್ಮ ಒಳಗಡೆ ಮೈತ್ರಿ, ಮಿತ್ರತ್ವ ಬೆಳೆಯುತ್ತೆ. ಆ ಜ್ಞಾನೋದಯ, ಬುದ್ಧತ್ವ ಅನ್ನೋ ಜ್ಞಾನೋದಯ ಮಾರ್ಗದಲ್ಲಿ ನಡೀತಾ ಇರುವಾಗ ನಮ್ಮ ಒಳಗಡೆ ಸಾರ್ವಜನಿಕರಲ್ಲಿ ಎಲ್ಲರೊಂದಿಗೆ ಸ್ನೇಹದ ವೃದ್ಧಿ ಹಾಗೂ ಸ್ನೇಹಶೀಲತೆ ಬೆಳೆಯುತ್ತೆ. ಈ ಭೂಮಂಡಲದಲ್ಲಿ ಭಾವಬಂಧನಗಳಿರುತ್ತೆ ಎಲ್ಲಿವರೆಗೂ? ನೀನು ಧ್ಯಾನಕ್ಕೆ ಬರುವವರೆಗೂ. ಧ್ಯಾನಕ್ಕೆ ಬಂದ್ಮೇಲೆ ಭಾವಬಂಧನ, ಭೌತಿಕ ಜೀವನ ಎಲ್ಲ ಕಳಚಿ ಹೋಗುತ್ತೆ. ಆಗ ನೀನು ಸಾರ್ವಜನಿಕ ಜೀವನ ಆಗುತ್ತೆ, ಎಲ್ಲರಲ್ಲಿ ಮಿತ್ರರಾಗ್ತೀಯ. ಅದೇ ವಿಶ್ವಾಮಿತ್ರದ ಅರ್ಥ, ಅಂದ್ರೆ ಇಡೀ ವಿಶ್ವಕ್ಕೆ ಮಿತ್ರನಾಗುವುದು ಅಂತ.
ಸೊ ಭೂಲೋಕದಲ್ಲಿ ಇದು, ಮೇಲೆ ಲೋಕದಲ್ಲಿ ಅಲ್ಲಿ ಭಾವಬಂಧನಗಳಿಲ್ಲ. ಅಲ್ಲಿ ಎಲ್ಲ ಇರೋದು ಸ್ನೇಹ, ಫ್ರೆಂಡ್ಲಿನೆಸ್ ಇರುತ್ತೆ, ಫ್ರೆಂಡ್ಶಿಪ್ ಇರುತ್ತೆ. ಓಕೆ, ಡಿವೈನ್ ಪ್ಲೇನ್ ಇಂದ ಈ ಭೂಮಿಗೆ ಬಂದಾಗ ಈ ಭೌತಿಕ ಮಂಡಲಕ್ಕೆ ಯಾಕೆ ಬರ್ತೀವಿ ಅಂದ್ರೆ ಈ ಮಾನವ ಶರೀರದ ಜನ್ಮವನ್ನ ಪಡ್ಕೊಂಡು ಅದರಿಂದ ಅನುಭವಗಳನ್ನ ತಗೋಬೇಕಂತ. ಹರಿಷಡ್ವರ್ಗಗಳು ಏನಿದೆಯಲ್ಲ ಅದರೆಲ್ಲ ಅನುಭವಗಳು ತಗೋಬೇಕಂತೇಳಿ ಬರ್ತೀವಿ ನಾವಿಲ್ಲಿ. ಹುಡ್ತೀವಿ, ಬೆಳಿತೀವಿ, ಸಮಾಜದಲ್ಲಿ ಅನೇಕ ರೀತಿಯಿಂದ ಎಲ್ಲವನ್ನ ಗಮನಿಸ್ತಾ ಹೋಗ್ತೀವಿ, ಎಲ್ಲವನ್ನ ಕಲಿತಾ ಹೋಗ್ತೀವಿ. ಸಾಮಾಜಿಕ ಬಂಧನಗಳು, ಕಹಳೆಗಳು ಎಲ್ಲವೂ ನಮ್ಮನ್ನ ಆವರಿಸ್ಕೊಳ್ಳುತ್ತೆ. ಜೇಡರ ಬೆಲೆ ತನ್ನ ಮನೆ ತಾನು ಕಟ್ಕೊಂಡು ಸಾಯೋ ಸ್ಥಿತಿ ಆಗುತ್ತೆ ಮನುಷ್ಯನಿಗೆ. ಯಾಕೆ? ಅಜ್ಞಾನದಲ್ಲಿ ಇದ್ದಾಗ ಮಾತ್ರ ಆಗುತ್ತೆ. ಅದೇ ಜ್ಞಾನವನ್ನ ಉದಯಿಸಿದಾಗ ಆ ಜೇಡರ ಬಲೆಯಿಂದ ಹೊರಗೆ ಬರುತ್ತೆ. ರೇಷ್ಮೆ ಗೂಡು ತಾನು ಕಟ್ಕೊಂಡ ಗೂಡು ತಾನೇ ಸಾಯುತ್ತೆ ಅಂತ ಹೇಳ್ತಾರೆ. ಅದೇ ಸ್ವಲ್ಪ ಬುದ್ಧಿ ಇರುವ ಜೀವಿಯಾಗಿರುವ ರೇಷ್ಮೆ ಅದರಲ್ಲಿ ಚಿಟ್ಟಿಯಾಗಿ ಬದಲಾವಣೆಯಾಗಿ ಹೋಗುತ್ತೆ. ಅದೇ ರೀತಿ ಮನುಷ್ಯ ಸಮಾಜದಲ್ಲಿ ಭಾವಬಂಧನಗಳಲ್ಲಿ ಇದ್ದಾಗ ಅಜ್ಞಾನದಲ್ಲಿ ತನ್ನ ಜೀವನವನ್ನು ಸಾಗಿಸ್ತಾ ಇರುವಾಗ ಅದೇ ತನಗೆ ರೇಷ್ಮೆ ಗೂಡು ಆಗುತ್ತೆ. ಯಾವಾಗಾದ್ರೆ ಧ್ಯಾನಕ್ಕೆ ಶುರುವಾಗುತ್ತೋ, ಧ್ಯಾನದಿಂದ ಶುರುವಾಗ್ತಾ ಈ ಸಾಮಾಜಿಕ ಕಟ್ಟಲೆಗಳು, ಬಂಧನಗಳು ಎಲ್ಲವೂ ಕಳಚಿ ಹೋದಾಗ ಸಾರ್ವಜನಿಕ ಜೀವನವಾಗಿ ಎಲ್ಲರೊಂದಿಗೆ ಮಿತ್ರತ್ವವನ್ನು ಬೆಳೆಸ್ತಾ ಜ್ಞಾನದಲ್ಲಿ ಆಳವಾಗಿ ಅಭ್ಯಾಸ ಮಾಡ್ತಾ ಹೋದ್ರೆ ಬುದ್ಧನ ಸ್ಥಿತಿಗೆ ತಲುಪಿದಾಗ ನಾವು ಬುದ್ಧರಾಗ್ತೀವಿ, ಅಲ್ಲಿಂದ ವಿಮುಕ್ತರಾಗ್ತೀವಿ. ಸೊ ಸರ್ವಜ್ಞ ಹೇಳುವಂತೆ ದೇವಾಲಯದ ಒಳಗಡೆ ಇರುವ ಜೀವವೇ ಶಿವಲಿಂಗವು. ದೇಹವೇ ದೇವಾಲಯ. ಈ ದೇವಾಲಯದ ಒಳಗಡೆ ಇರುವ ಜೀವವೇ ಶಿವಲಿಂಗವು. ಹೊರಗಿನ ವಿಷಯಗಳನ್ನು ಬಿಟ್ಟು ಈ ಶ್ವಾಸವನ್ನ ಧ್ಯಾನಿಸುವ ಭಕ್ತನಿಗೆ ಮುಕ್ತಿ ದೊರೆಯುವುದೇ ಅಂತ ಹೇಳ್ತಾನೆ. ನೋಡಯ್ಯ ಹರನ ಸರ್ವಜ್ಞ ಅಂತ. ಅಂದ್ರೆ ಹೊರಗಿನ ವಿಷಯಗಳನ್ನು ಬಿಟ್ಟು ಅಂತರ್ಮುಖಿಯಾಗಿ ನಮ್ಮ ಒಳಗಡೆ ಶ್ವಾಸವನ್ನ, ಒಳಗಡೆ ಹೋಗುವ ಉಸಿರು, ಹೊರಗಡೆ ಬರುವ ಉಸಿರಾಟವನ್ನು ಗಮನಿಸ್ತಾ ಇದ್ರೆ ನಿನಗೆ ಎಲ್ಲ ಗೊತ್ತಾಗುತ್ತೆ. ನೀನು ಶರೀರ ಅಲ್ಲ, ನೀನು ಮನಸ್ಸಲ್ಲ, ನೀನು ಬುದ್ಧಿ ಅಲ್ಲ, ನೀನು ಆತ್ಮ ಅಂತ ಗೊತ್ತಾಗುತ್ತೆ. ಸೊ ಶ್ವಾಸವನ್ನ ಧ್ಯಾನಿಸುವ ಭಕ್ತನಿಗೆ ಈ ಶ್ವಾಸದ ಮೇಲೆ ಗಮನವಿಟ್ಟು ನೀವು ನಿಮ್ಮ ಶ್ವಾಸವೇ ಗುರು. ಈ ಶ್ವಾಸ ಏನ್ ಮಾಡುತ್ತಂದ್ರೆ ನಿಮ್ಮ ಒಳಗಡೆ ಅಂತರ್ಮುಖಿಯಾಗಿ ಪ್ರಯಾಣಿಸುತ್ತೆ, ನಿನಗೆ ಮಾರ್ಗದರ್ಶನವನ್ನು ನೀಡುತ್ತೆ. ನಿನ್ನ ಶರೀರ, ನಿನ್ನ ಮನಸ್ಸು, ನಿನ್ನ ಬುದ್ಧಿ ಎಲ್ಲವೂ ಹೊಂದಾಣಿಕೆ ಆಗುತ್ತೆ, ಯುನೈಟ್ ಆಗುತ್ತೆ. ಆ ಯುನೈಟ್ ಆದಾಗ, ಹೊಂದಾಣಿಕೆ ಆದಾಗ ಈ ಉಸಿರಾಟದೊಂದಿಗೆ ಕ್ರಮಬದ್ಧವಾಗಿ ಎಲ್ಲವೂ ಒಂದು ಕಡೆ ಕ್ರಮಬದ್ಧವಾಗಿ ಚಲಿಸುತ್ತೆ, ಅಂತರ್ಮುಖಿಯಾಗಿ ಚಲಿಸುತ್ತೆ. ಸೊ ಶ್ವಾಸದ ಮೇಲೆ ಗಮನವಿಟ್ಟಾಗ ನಿನ್ನ ಮನಸ್ಸು ಶುದ್ಧೀಕರಣೆ ಆಗುತ್ತೆ. ಶ್ವಾಸ ಅನ್ನೋದು ಬಹಳ ಮಹಾಪ್ರಸಾದ ಇಡೀ ಲೋಕಕ್ಕೆ. ಸನಾತನ ಇಡೀ ಸೃಷ್ಟಿ ಲೋಕಗಳಿರುವಂತೆ ಈ ಶ್ವಾಸದ ಮೇಲೆ ಗಮನವನ್ನು ತಂದುಕೊಟ್ಟವರು ಹಲವಾರು ಗುರುಗಳು. ಅದರಲ್ಲಿ ಪರಮ ಅಗ್ರಹಣ್ಯವಾಗಿ ಈ 21ನೇ ಶತಮಾನದಲ್ಲಿ ಪತ್ರಿಜಿಯವರು ಬರ್ತಾರೆ. ಎಲ್ಲರಿಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋದು ಅವರ ಫಲಾಪೇಕ್ಷೆ. ಈ ಶ್ವಾಸವನ್ನ ಸರಿಯಾಗಿ ನಾವು ಧ್ಯಾನಿಸ್ತಾ, ಸರಿಯಾಗಿ ಗಮನಿಸ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ. ನೀವೊಂದೇ ಅಲ್ಲ, ಈ ಶ್ವಾಸವನ್ನ ಕ್ರಮಬದ್ಧವಾಗಿ ಅಧ್ಯಯನವನ್ನ ಗಮನಿಸ್ತಾ ಹೋದ್ರೆ ಮುಂದಿನ ಪೀಳಿಗೆ ರೇಸ್ ಅಂದ್ರೆ ನಿಮ್ಮ ಮುಖಾಂತರ ಬಂದವರು ಮತ್ತೆ ಮುಂದೆ ಬರುವವರಿಗೂ ಈ ಪ್ರಕೃತಿಯಲ್ಲಿ ಶ್ವಾಸದ ಮೇಲೆ ಗಮನವಿಟ್ಟು ಸರಿಯಾಗಿ ಈ ಶ್ವಾಸವನ್ನ, ಯಾಕಂದ್ರೆ ಶ್ವಾಸವನ್ನ ಗಮನಿಸ್ತಾ ಹೋದ್ರೆ ನಿಮ್ಗೆಲ್ಲವನ್ನ ಮಾರ್ಗದರ್ಶನ ನೋಡುದು. ಅದಕ್ಕೆ ಪತ್ರಿಜಿಯವರು ಹೇಳ್ತಾರೆ, ಲಾಸ್ಟ್ ಏಪ್ರಿಲ್ ಅಲ್ಲಿ ಹೇಳಿದ್ರು, ಮಹಾ ಧ್ಯಾನ ಮಾಡಿ, ಮಹಾ ಮೌನ ಮಾಡಿ, ಮಹಾ ಗಮನಿಸುವ ಶಕ್ತಿಯನ್ನು ಬೆಳೆಸ್ಕೊಳ್ಳಿ. ಮಹಾ ಧ್ಯಾನದಿಂದ ನಿಮಗೆ ಮಹಾ ಮೌನ ಬರುತ್ತೆ, ಮಹಾ ಮೌನದಿಂದ ನಿಮಗೆ ಮಹಾ ಗಮನಿಸುವ ಶಕ್ತಿ ಬೆಳೀತು, ಮಹಾ ಗಮನಿಸುವ ಶಕ್ತಿಯಿಂದ ನಿಮ್ಮ ಮಹಾ ಸ್ವಾಧ್ಯಾಯ ನಡೀತು. ಮಹಾ ಸ್ವಾಧ್ಯಾಯ ಎಲ್ಲಿ ನಡೀತು ಅಂದ್ರೆ ನಿನ್ನ ಒಳಗಡೆ ನಡೀತೆ, ನಿನ್ನ ಶರೀರದ ಮೇಲೆ, ನಿನ್ನ ಮನಸ್ಸಿನ ಮೇಲೆ, ನಿನ್ನ ಬುದ್ಧಿ ಮೇಲೆ, ಆಮೇಲೆ ನಿಮ್ಮ ಹರಿಷಡ್ವರ್ಗಗಳ ಮೇಲೆ ನಡೆಯುತ್ತೆ. ಎಲ್ಲವನ್ನ ಪ್ರಜ್ಞೆಯಿಂದ, ಸಮಸ್ಥಿತಿಯಿಂದ ನೀನು ಗಮನಿಸ್ತಾ ಹೋದಂತೆಲ್ಲ ನಿನಗೆ ಎಲ್ಲವನ್ನ ಅಲ್ಲಿ ತೇರ್ಗಡೆ ಆದಾಗ, ಪರೀಕ್ಷೆಯಲ್ಲಿ ಪಾಸ್ ಆದಾಗ ನೀನು ಧ್ಯಾನ ಸ್ಥಿತಿಯಲ್ಲಿ ತಲುಪ್ತೀಯ. ಧ್ಯಾನ ಸ್ಥಿತಿಗೆ ತಲುಪಲೇಬೇಕು, ಧ್ಯಾನ ಸ್ಥಿತಿಯಲ್ಲಿ ಪ್ರಜ್ಞರಾಗಬೇಕು. ಆಗ ನಿಮ್ಮ ಒಳಗಡೆ ಸಜ್ಜನ ಸಂಗತಿ ಆಗುತ್ತೆ. ಗುರು ಎಲ್ಲಿ ಇರಲ್ಲ, ಈ ಶ್ವಾಸದ ಮುಖಾಂತರ, ಈ ಶ್ವಾಸವೇ ಗುರು. ಶ್ವಾಸವನ್ನು ಗಮನಿಸ್ತಾ ಹೋದಾಗ ನೀವು ಮಹಾ ಧ್ಯಾನದಿಂದ, ಮಹಾಮೌನದಿಂದ ನೀವು 50% ರೆಡಿ ಆದಾಗ ನಿಮ್ಮ ಒಳಗಡೆ ಅಂತರಂಗದ ಗುರು ಜಾಗೃತಿ ಆಗುತ್ತೆ. ಆ ಅಂತರಂಗದ ಗುರು ಈ ಭ್ರೂ ಮಧ್ಯದ ತ್ರಿಪುಟಿಯ ನಡಮಧ್ಯದಲ್ಲಿ ಸೂಕ್ಷ್ಮವಾಗಿ ಇರ್ತಾನೆ. ಅಲ್ಲಿ ಅದು ಜಾಗೃತಿ ಮಾಡಬೇಕು. ಆ ಜಾಗೃತಿಯಾದ ಗುರು ಒಂದು ಸಲ ಜಾಗೃತಿಯಾಗಿ ಧ್ಯಾನ ಸ್ಥಿತಿಯಲ್ಲಿ ಸ್ಥಿತಪ್ರಜ್ಞನಾದ್ರೆ ನಿನ್ನ ಅಂತರಂಗದ ಗುರು, ಇಡೀ ವಿಶ್ವದ ಲೋಕದಲ್ಲಿರುವಂತಹ ಪರಮ ಗುರುಗಳು ಬಂದು ನಿನ್ನ ಅಂತರಂಗದ ಗುರು ಜ್ಞಾನ ಬೋಧನೆ ಮಾಡ್ತಾರೆ.
ಅವರು 100% ಆಗಿ ನಿನ್ನನ್ನು ತಯಾರು ಮಾಡ್ತಾರೆ. ಆಮೇಲೆ ಲೋಕ ಕಲ್ಯಾಣಕ್ಕೋಸ್ಕರ ನಿನ್ನನ್ನ ಮಾರ್ಗದರ್ಶನವನ್ನ ನಿರ್ದೇಶನವನ್ನ ಗೈಡ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಗುರುವನ್ನ ಭೌತಿಕವಾಗಿ ನೋಡಬೇಡಿ ಯಾರೇ ಆಗ್ಲಿ. ಭೌತಿಕದಿಂದ ನೋಡಿದ್ರೆ ಏನು ಕಲಿಯಲ್ಲ. ಅವರಲ್ಲಿರುವ ಅನಂತವಾದ ಜ್ಞಾನವನ್ನ ನೋಡ್ಬೇಕು. ಅನಂತವಾದ ಜ್ಞಾನ ಭಂಡಾರದೊಂದಿಗೆ ಅನುಸಂಧಾನ ಆಗ್ಬೇಕಂದ್ರೆ ಮಹಾ ಧ್ಯಾನ ಮಾಡ್ಲೇಬೇಕು, ಮಹಾ ಮೌನ ಮಾಡ್ಲೇಬೇಕು, ಮಹಾ ಗಮನಿಸುವ ಶಕ್ತಿಯನ್ನು ಬೆಳೆಸ್ಕೋಬೇಕು, ಮಹಾ ಸ್ವಾಧ್ಯಾಯವನ್ನ ಬೆಳೆಸ್ಕೋಬೇಕು, ಮಹಾ ಸಜ್ಜನ ಸಂಗತಿ ಇವೆಲ್ಲ ನಮ್ಮ ಒಳಗಡೆ ಬೆಳೆಸಿದಾಗ ಮಾತ್ರ ಗುರುವಿನ ಬಗ್ಗೆ ಅರಿವು ಮೂಡುತ್ತೆ. ಅರಿವೇ ಗುರು ಅಂತ ಹೇಳಿದಾರೆ ಬಸವಣ್ಣನವರು. ಅರಿವೇ ಗುರು ಅಂದ್ರೆ ನಮ್ಮಲ್ಲಿ ಅರಿವು ಅಂದ್ರೆ ಪ್ರಜ್ಞೆಯನ್ನು ಮೂಡಿಸ್ಬೇಕು. ಗಮನಿಸುವ ಶಕ್ತಿಯನ್ನು ಮೂಡಿದಾಗ ನಮ್ಮ ಒಳಗಡೆ ಗುರು ಗೊತ್ತಾಗ್ತಾನೆ. ಸೊ ಆಗ ಅಂತರಂಗದ ಗುರು ನಮ್ಮ ಒಳಗಡೆ ಜ್ಞಾನ ಬೋಧನೆ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾನೆ. ಯಾರಿಂದ ಬೇಕಾಗಿಲ್ಲ, ಹೊರಗಿನಿಂದ ಯಾರು. ಸೊ ಈ ಹೊರಗಿನ ಗುರು ನಮಗೆ ಸೂತ್ರವನ್ನು ನೀಡಿದಾಗ ಆಳವಾಗಿ ಶೋಧನೆ ಮಾಡಬೇಕು, ಸಂಶೋಧನೆ ಮಾಡಬೇಕು. ಗುರುವಿನ ಶಬ್ದವನ್ನು ಹಿಡಿದವರು ಪಂಡಿತರಾಗ್ತಾರೆ, ಸಿದ್ಧಾಂತವನ್ನು ಹಿಡಿದವರು ಸೂಚಕನಾಗ್ತಾನೆ. ಗುರುವಿನ ಜ್ಞಾನದ ಸಾರಾಂಶವನ್ನು ಕುಡಿದವರು ಸಾಧನೆ ಮಾಡ್ತಾರೆ, ಮಹಾ ಸಾಧನೆ ಮಾಡ್ತಾರೆ. ಮಹಾ ಸಾಧನೆ ಮಾಡಿ ಗೌತಮ ಬುದ್ಧನಾಗ್ತಾರೆ. ನಾವು ಗೌತಮ ಬುದ್ಧರಾಗಬೇಕು. ನಾವು ಬುದ್ಧರಾದ್ರೆ ಇನ್ನೊಬ್ಬರನ್ನ ಬುದ್ಧರ ಮಾಡ್ಬೋದು. ಫಸ್ಟ್ ನಾವು ಬುದ್ಧರಾಗಬೇಕು. ಮಾಡ್ಬೇಕಂದ್ರೆ ಈ 5 ಪಾಯಿಂಟ್ ಅನ್ನು ಚೆನ್ನಾಗಿ ಗುರ್ತಿಟ್ಕೊಳ್ಳಿ. ಜೀವನದ ಕೊನೆಯ ಉಸಿರುವರೆಗೂ ಗುರ್ತಿಟ್ಕೊಳ್ಳಿ. ನಿರಂತರವಾಗಿ ಮಹಾ ಧ್ಯಾನವನ್ನು ಮಾಡ್ತಾ ಹೋಗ್ಬೇಕು. ನಿಮ್ಮ ಕೆಲಸ ಕಡ್ಡಿ ವ್ಯವಹಾರಗಳಿಗೆ ಅಡ್ಡಿ ಆಗಲಾದೆ ನೀವು ಮಹಾ ಧ್ಯಾನದಲ್ಲಿ ನಿಮಗ್ನರಾಗಬೇಕು. ಮಹಾ ಮೌನ ಇರಬೇಕು. ಅವಶ್ಯಕತೆ ಇದ್ದಲ್ಲಿ ಮಾತ್ರ ಮಾತಾಡ್ಬೇಕು, ಇಲ್ಲಾಂದ್ರೆ ಮಹಾ ಮೌನವನ್ನು ಅಭ್ಯಾಸ ಮಾಡಬೇಕು. ಮಹಾ ಧ್ಯಾನ ಮಾಡಿದ್ರೆ ಮಹಾ ಮೌನ ಬರುತ್ತೆ. ಮಹಾ ಮೌನದಲ್ಲಿ ಇದ್ರೆ ನೀವು ಮಹಾ ಗಮನಿಸುವ ಶಕ್ತಿ ಬರುತ್ತೆ. ಆ ಗಮನಿಸುವ ಶಕ್ತಿಯಿಂದ ನಿಮ್ಮ ಒಳಗಡೆ ಸ್ವಾಧ್ಯಾಯ ನಡೆಯುತ್ತೆ. ನಿಮ್ಮ ಮನಸ್ಸಿನ ಮೇಲೆ ಗಮನ ಇಡ್ತೀರಾ. ಅದರಿಂದ ಏನಾಗುತ್ತೆ, ನಿಮ್ಮ ಒಳಗಡೆ ಸಜ್ಜನ ಸಂಗತಿ ಸ್ಟಾರ್ಟ್ ಆಗುತ್ತೆ. ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಹವಾಸ ಹಿರಿಜೇನು ಸವಿದಂತೆ. ಸಜ್ಜನ ಯಾರು? ತನ್ನ ಸತ್ಯದೊಂದಿಗೆ ಇರುವವನು. ಈ 5 ಪಾಯಿಂಟ್ ಅಲ್ಲಿ, 5 ಅಂಶಗಳಲ್ಲಿ ನಿರಂತರವಾಗಿ ತನ್ನೊಳಗಡೆ ತಾನು ಸಜ್ಜನ ಸಂಗತಿಯನ್ನು ಮಾಡ್ತಾನೆ. ತನ್ನ ಅಂತರಂಗದ ಗುರುವಿನೊಂದಿಗೆ ಸಜ್ಜನ ಸಂಗತಿ ಮಾಡ್ತಾನೆ. ಅಂತರಂಗದ ಗುರು ಸತ್ಯದೊಂದಿಗೆ ಇರುತ್ತಾನೆ. ಸತ್ಯದ ವಿಚಾರದ ಜ್ಞಾನವನ್ನ ಸಾರಾಂಶವನ್ನು ಕುಡಿದು ಸತ್ಯದೊಂದಿಗೆ ಇರ್ತಾರೆ. ತನ್ನೊಳಗಡೆ ಸಜ್ಜನ ಸಂಗತಿ ಮಾಡ್ತಾರೆ. ತದನಂತರ ಆಮೇಲೆ ಎಲ್ಲರಿಗೂ ಒಂದಿಗೆ ಸಂಗತ್ಯವನ್ನು ಮಾಡ್ತಾ ಹೋಗ್ತಾರೆ. ಆ ಜ್ಞಾನವನ್ನು ಹೇಳ್ತಾ ಹೋಗ್ತಾರೆ. ನಾವು ಉಸಿರಾಟದ ಮೇಲೆ ಗಮನ, ಇದು ಬಹಳ ಆಶಾಮಶಿ ಅಲ್ಲ. ಮುಂದಿನ ಪೀಳಿಗೆಗೆ ನಾವು ಕೊಡುಗೆ ಕೊಡ್ಬೇಕು. ನಾವು ಉಸಿರಾಟವನ್ನು ಚೆನ್ನಾಗಿ ಆಡಿದ್ರೆ, ಉಸಿರಾಟದ ಮುಖಾಂತರ ನಾವು ಚೆನ್ನಾಗಿ ಧ್ಯಾನ, ಆರೋಗ್ಯ ಎಲ್ಲವನ್ನ ಚೆನ್ನಾಗಿ ಇಟ್ಕೊಂಡ್ರೆ ನಾವು ಮುಂದಿನ ಪೀಳಿಗೆಗೆ ಇದು ವರವನ್ನ ಕೊಡುಗೆ ಕೊಡ್ಬೋದು.